ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಜಾತಿ ಗಣತಿ ಅರ್ಥಾತ್ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ದಿನಾಂಕ ನಿನ್ನೆಗೆ ಮುಕ್ತಾಯವಾಗಿದೆ. ಈಗ ರಾಜ್ಯ ಸರ್ಕಾರ ಅಥವಾ ಹಿಂದುಳಿದ ವರ್ಗಗಳ ಆಯೋಗ ಏನ್ ಮಾಡುತ್ತೆ ಅನ್ನುವಂತಹ ಕುತೂಹಲ ಇದೆ. ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ಮುಂದುವರಿಯುತ್ತಾ ಇಲ್ವಾ? 30ನೇ ತಾರೀಕುವರೆಗೂ ಕೂಡ ನಡೆಯಲಿರುವ ಜಾತಿ ಸಮೀಕ್ಷೆ. ಇವತ್ತಿನ ಸಮೀಕ್ಷೆಯ ಬಳಿಕ ಸಮೀಕ್ಷಾ ಕಾರ್ಯದಿಂದ ಶಿಕ್ಷಕರ ಬಿಡುಗಡೆ. ಶಿಕ್ಷಕರನ್ನ ಹೊರತುಪಡಿಸಿ ಇತರೆ ಗಣತಿದಾರರಿಂದ ಸಮೀಕ್ಷೆ. ಜಿಬಿಎ ಡಿಸಿ ಹಂತದಲ್ಲಿರುವಂತಹ ಬಾಕಿ ಇರುವಂತಹ ಸಮೀಕ್ಷಾ ಕಾರ್ಯದ ಅಂತಿಮ ಚಟುವಟಿಕೆಯ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು. ಹಿಂದುಳಿದ ವರ್ಗಗಳ ಆಯೋಗದಿಂದ ಈ ಕುರಿತಂತೆ ಮಾಹಿತಿ ಏನಾಗುತ್ತೆ ಅನ್ನೋದನ್ನು ಮುಖ್ಯಮಂತ್ರಿಗಳೇ ನಿರ್ಧರಿಸಬೇಕಾಗುತ್ತೆ. ಈ ಹಿಂದೆ ಶಿಕ್ಷಣ ಇಲಾಖೆಯ ಪರ್ಮಿಷನ್ ಅನ್ನು ತಗೊಂಡು ರಾಜ್ಯದಲ್ಲಿ ನಡೀತಾ ಇರುವಂತಹ ಜಾತಿ ಗಣತಿಯ ಸಮೀಕ್ಷೆ ಏನಿತ್ತು ಅದನ್ನು ಎಕ್ಸ್ಟೆಂಡ್ ಮಾಡುವಂತಹ ಕೆಲಸ ಆಗಿತ್ತು. ಸರ್ಕಾರ ಕೂಡ ಹೂ ಅಂದಿತ್ತು. ಈಗಾಗಲೇ 95% ಕುಟುಂಬಗಳು 85% ಮನೆಗಳನ್ನು ನಾವು ಸಮೀಕ್ಷೆ ಮಾಡಿದ್ದೇವೆ ಅಂಥೇಳಿ ಹಿಂದುಳಿದ ವರ್ಗಗಳ ಆಯೋಗ ಮಾಹಿತಿಯನ್ನು ಕೊಟ್ಟಿದೆ. ಇನ್ನೂ ಕೂಡ ಸಮೀಕ್ಷೆ ಮಾಡುವುದು ಬಾಕಿ ಇರೋದ್ರಿಂದ ಏನು ಮಾಡುತ್ತೆ ಹಿಂದುಳಿದ ವರ್ಗಗಳ ಆಯೋಗ? ಇಲ್ಲಿಗೆ ಸಮೀಕ್ಷೆಯನ್ನು ನಿಲ್ಲಿಸುತ್ತಾ ಅಥವಾ ಮತ್ತಷ್ಟು ಸಮಯಾವಕಾಶವನ್ನು ಪಡೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಲೋಕೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಈಗ ಏನಾಗಬಹುದು ಜಾತಿ ಗಣತಿಯ ಸಮೀಕ್ಷೆಯ ವಿಚಾರ ಅಂತ ಹೇಳಿ ಈಗಾಗಲೇ ಆಲ್ರೆಡಿ ಒಂದ್ಸರಿ ಇದನ್ನ ಎಕ್ಸ್ಟೆಂಡ್ ಮಾಡುವಂತಹ ಕೆಲಸ ಆಗಿದೆ. ಈಗ ಹಿಂದುಳಿದ ವರ್ಗಗಳ ಆಯೋಗ ಈ ವಿಚಾರದಲ್ಲಿ ಏನ್ ಚಿಂತನೆ ಮಾಡ್ತಾ ಇದೆ ಅಂತ? ಪ್ರೇಮ್, ಇವತ್ತು ನಿನ್ನೆ ಕೊನೆ ದಿನ ಆಗಿತ್ತು ಜಾತಿ ಸಮೀಕ್ಷೆ ಮುಕ್ತಾಯ ಆಗಲಿಕ್ಕೆ ರಾಜ್ಯಾದ್ಯಂತ. ಇವತ್ತೊಂದು ಸಭೆ ಇದೆ, ಸಭೆ ಬಳಿಕ ನಿರ್ಧಾರ ಆಗಬಹುದು. ಆದ್ರೆ ಹಿಂದುಳಿದ ವರ್ಗಗಳ ಆಯೋಗ ಈಗಾಗಲೇ ಶಿಕ್ಷಕರನ್ನ ಇವತ್ತು ಸಮೀಕ್ಷೆಯಿಂದ ಬಿಡುಗಡೆಗೊಳಿಸಿ 30ನೇ ತಾರೀಕುವರೆಗೂ ಸಮೀಕ್ಷೆ ಮಾಡಬೇಕು ಅಂತೇಳಿ ಚಿಂತನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. 30ನೇ ತಾರೀಕುವರೆಗೂ ಜಿಲ್ಲಾಧಿಕಾರಿಗಳ ಹಂತದಲ್ಲಿರ್ತಕ್ಕಂಥ ಅಧಿಕಾರಿಗಳು, STA, ಬೆಸ್ಕಾಂ ಸಿಬ್ಬಂದಿ ಇವರುಗಳನ್ನ ಬಳಕೆ ಮಾಡಿಕೊಂಡು ಸಮೀಕ್ಷೆ ಮಾಡ್ಬೇಕು ಅಂತೇಳಿ ಚಿಂತನೆ ಆಗ್ತಾ ಇದೆ. 30ನೇ ತಾರೀಕುವರೆಗೂ GBA ವ್ಯಾಪ್ತಿಯಲ್ಲಿ ಮತ್ತೆ ರಾಜ್ಯಾದ್ಯಂತ ಕೂಡ ಸಮೀಕ್ಷೆ ಆಗುತ್ತೆ ಅನ್ನುವಂತ ಮಾಹಿತಿ ಈಗ ಹಿಂದುಳಿದ ವರ್ಗಗಳ ಆಯೋಗ ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನ ನೀಡಿರುವಂತದ್ದು. ಪ್ರಮುಖವಾಗಿ ಇವತ್ತು ಸಂಜೆವರೆಗೂ ಕೂಡ ಶಿಕ್ಷಕರು ಸಮೀಕ್ಷೆಯಲ್ಲಿ ಭಾಗಿಯಾಗ್ತಾರೆ. ಇವತ್ತಿನ ಸಂಜೆಯ ಬಳಿಕ ಅವರನ್ನ ಸಮೀಕ್ಷೆಯಿಂದ ಬಿಡುಗಡೆಗೊಳಿಸ್ತಾರೆ ಅನ್ನುವಂತ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದ ಸಭೆ ಬೇರೆ ಇದ್ದು ಸಭೆಯಲ್ಲಿ ಏನ್ ನಿರ್ಣಯ ಆಗಲಿದೆ ಕಾದು ನೋಡಬೇಕಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.